ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಮೌರ್ಯ ಪೂಜಾರಿ. ಬೃಹತ್ ಬೆಂಗಳೂರು ಈಗಾಗಲೇ GBA ಆಗಿ ಕನ್ವರ್ಟ್ ಆಗಿದೆ. ಆದರೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ದಿಟ್ಟ ಹೆಜ್ಜೆ ಕೂಡ ಇಟ್ಟಿದೆ. ಇದರ ಮಧ್ಯೆ ಈಗಾಗಲೇ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮತ್ತೊಂದು ದಿಟ್ಟ ಹೆಜ್ಜೆಯತ್ತ ನುಗ್ಗಿದ್ದಾರೆ. ಅದೇನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಕಂಟ್ರೋಲ್ಗೆ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ಕೂಡ ನಡೆಸಿದ್ರು. ಹಾಗಾದ್ರೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾದ್ರು ಏನು, ಅಭಿವೃದ್ಧಿಗಾಗಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ನೋಡೋಣ ಬನ್ನಿ. ಬೆಂಗಳೂರಿನ ದೀರ್ಘಕಾಲದ ಇಲ್ಲಿಯ ಸಂಚಾರ ಮೊಬಿಲಿಟಿ ಸಮಸ್ಯೆಗಳಿಗೆ ದೀರ್ಘಕಾಲದ ಪರಿಹಾರ ಕ್ರಮಗಳ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ್ದೇವೆ. ಇಸ್ಮಾಯಿಲ್ನಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆಗಳಿಗೆ ದೀರ್ಘಾವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನೀಲಿ ನಕ್ಷೆಯನ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ DK ಶಿವಕುಮಾರ್ ಅವರು ಹಾಕಿಕೊಟ್ಟಿದ್ದಾರೆ ನೀಲಿ ನಕ್ಷೆಯನ್ನ. ಮತ್ತು ಅವುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನದ ಹಂತಕ್ಕೂ ಈಗಾಗಲೇ ಅವರು ತಂದಿದ್ದಾರೆ. ಸೊ ಹೊಸದಾಗಿ ಇಸ್ಮಾಯಿಲ್ನಲ್ಲಿ ನಾನು ಯಾವುದೂ ಕೂಡ ಅವರಿಗೆ ಹೊಸ ಸಲಹೆ ಸೂಚನೆಗಳನ್ನ ಎಂದು ಕೊಟ್ಟಿಲ್ಲ. ಈ ಹಿಂದೆ ನಿರ್ಧಾರ ಆಗಿರುವಂತಹ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮತ್ತು ಅದನ್ನ ತ್ವರಿತಗತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವುದರ ಬಗ್ಗೆ ನಮ್ಮ ಚರ್ಚೆಗಳು ಹೆಚ್ಚಾಗಿ ಇವತ್ತು ಅದರ ಕಡೆಗೆ ಆಗಿದೆ. ನಮ್ಗೆ ಗೊತ್ತಿರೋ ಹಾಗೆ ಒಂದು ನೆಲಮಟ್ಟದಲ್ಲಿ ಈಗ ಕೆಲಸ ಆಗ್ತಾ ಇರೋದು ಇಸ್ಮಾಯಿಲ್ ವತಿಯಿಂದ ಈ ವೈಟ್ ಟಾಪಿಂಗ್ ರಸ್ತೆಗಳು ಕೆಲಸ ನಡೀತಾ ಇದೆ. 2016ರಲ್ಲೇ ಅಂದು ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನ ಆರಂಭ ಮಾಡಿದೆ. ವೈಟ್ ಟಾಪಿಂಗ್ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಕಾರಣ ಏನಂದ್ರೆ ಮಾಡಿದಂತ ರಸ್ತೆಗಳು ಪದೇ ಪದೇ ಹಾಳಾಗ್ತಾ ಇರ್ತವೆ. ಅವು ಮಾಡಿದ್ದೇ ರೋಡ್ಗಳನ್ನ 3 ವರ್ಷಕ್ಕೆ 5 ವರ್ಷಕ್ಕೆ ಮತ್ತೆ ಮತ್ತೆ ಮಾಡುವಂತಹದ್ದು. ಅದರಲ್ಲೂ ಕೂಡ ಯಾವ ಹೆಚ್ಚು ಸಂಚಾರ ಹೊಂದಿರುವಂತಹ ರಸ್ತೆಗಳು ಅಂದ್ರೆ ಹೈ ಡೆನ್ಸಿಟಿ ರೋಡ್ ಕಾರಿಡಾರ್ಸ್ ಅಂತ ನಾವೇನ್ ಹೇಳ್ತೇವೆ, ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರ್ತಕ್ಕಂಥ ರಸ್ತೆಗಳು, ಅವು ಪದೇ ಪದೇ ಹಾಳಾಗ್ತಾ ಇದ್ರೆ ಅವುಗಳಿಂದ ಹೆಚ್ಚಿನ ಜನಕ್ಕೆ ತೊಂದರೆ ಆಗ್ತದೆ. ಯಾಕೆಂದ್ರೆ ಅಕ್ಕಪಕ್ಕಗಳ ರೋಡ್ಗಳಿಂದ ಬಂದವರು ಕೂಡ ಮುಖ್ಯ ರಸ್ತೆಗಳನ್ನ ಎಲ್ಲರೂ ಉಪಯೋಗಿಸೋದ್ರಿಂದ ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗೋದನ್ನ ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು. 30 ವರ್ಷ ಅದೇ ರಸ್ತೆಯನ್ನ 5 ಬಾರಿ 6 ಬಾರಿ ನಾವು ಆಸ್ಫಾಲ್ಟ್ ಮಾಡಕ್ ಹೋದ್ರೆ 1ಕ್ಕೆ 5ರಷ್ಟು ಖರ್ಚಾಗುತ್ತೆ. ಅದರ ಬದಲಿಗೆ 1:2 ಟೈಮ್ಸ್ ಈಗ ಖರ್ಚು ಮಾಡಿದ್ರೆ ಆ ರಸ್ತೆ 30 ವರ್ಷ ಬಾಳಿಕೆ ಬರುತ್ತೆ. 30 ವರ್ಷದಲ್ಲಿ ಆ ರಸ್ತೆಗೆ ಹಾಕೋ ಬಂಡವಾಳ ದುಡ್ಡು ಕೂಡ ಉಳಿಯುತ್ತೆ. ಉದಾಹರಣೆಗೆ ನಾವು ಇವತ್ತು ವೈಟ್ ಟಾಪಿಂಗ್ ಅಲ್ಲಿ 1 ಕಿಲೋಮೀಟರ್ ಮಾಡ್ಬೇಕಂದ್ರೆ 10 ಕೋಟಿ ರೂಪಾಯಿ ಆಗುತ್ತೆ. ಅದನ್ನೇ ನಾವು ಟಾರ್ ರೋಡ್ ಮಾಡಬೇಕು, ಬ್ಲಾಕ್ ಟಾಪಿಂಗ್ ಮಾಡಬೇಕು ಅಂದ್ರೆ 1 ಕಿಲೋಮೀಟರ್ಗೆ 4 ಕೋಟಿ ಖರ್ಚು ಮಾಡ್ತೀವಿ. 4-5 ಕೋಟಿಯನ್ನ ನಾವು 5 ಬಾರಿ ಖರ್ಚು ಮಾಡೋದ್ರ ಬದಲಿಗೆ 5 ಬಾರಿ ಖರ್ಚು ಮಾಡಿದ್ರೆ 20-25 ಕೋಟಿ ರೂಪಾಯಿ ಆಗುತ್ತೆ. ಅದರ ಬದಲಿಗೆ ಇವತ್ತು 10 ಕೋಟಿ ರೂಪಾಯಿ ಹಾಕಿ ವೈಟ್ ಟಾಪಿಂಗ್ ಮಾಡಿದ್ರೆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಮುಖ್ಯವಾಗಿ ಒಂದು 25 ವರ್ಷ ಒಂದು ಸುಸ್ಥಿತಿಯ ರಸ್ತೆ ಸಿಗುತ್ತೆ, ಗುಂಡಿಗಳ ಮುಕ್ತವಾದಂತ ರಸ್ತೆ ಸಿಗುತ್ತೆ. ಆ ಕಾರಣಕ್ಕಾಗಿ 2016ರಲ್ಲಿ ವೈಟ್ ಟಾಪಿಂಗ್ ಕಾರ್ಯಕ್ರಮವನ್ನ ಈ ಒಂದು ಲಾಜಿಕ್ ಇಟ್ಕೊಂಡು ಆರಂಭ ಮಾಡಲಾಗಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ಹಂತದಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಕೊಟ್ಟಿದ್ರು.
ಮೂರನೇ ಹಂತದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮಂಜೂರಾತಿಯನ್ನ ಕೊಟ್ಟಿದ್ರು. ತದನಂತರ ಬಿಜೆಪಿಯವರು ಅದನ್ನ ವಜಾ ಮಾಡಿದ್ರು. ಹಾಗಾಗಿ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಟ್ಟು ವೈಟ್ ಟಾಪಿಂಗ್ ರಸ್ತೆಗಳು ಸುಮಾರು 196 ಕಿಲೋಮೀಟರ್ನಷ್ಟು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ಈಗ ತದನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸುಮಾರು 120 ಕಿಲೋಮೀಟರ್ ಅಷ್ಟು ಹೊಸದಾಗಿ ಮಂಜೂರಾತಿಯನ್ನ ಕೊಟ್ಟಿದ್ದೇವೆ ವೈಟ್ ಟಾಪಿಂಗ್ ಮಾಡ್ಲಿಕ್ಕೆ. ಇದರಲ್ಲಿ ಈಗ ಸುಮಾರು ಒಂದು 58 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನು 62 ಕಿಲೋಮೀಟರ್ ಆಗುವಂತದ್ದು ಇದೆ. ಅದು ಬೇರೆ ಬೇರೆ ಹಂತದಲ್ಲಿ ಇದೆ. ಸೊ ಇವುಗಳನ್ನ ಆದಷ್ಟು ಶೀಘ್ರವಾಗಿ ಮುಗಿಸ್ಬೇಕು. ಆದಷ್ಟು ಈ ಬರುವ ಇನ್ನ 6 ತಿಂಗಳ ಒಳಗಡೆ ಚಾಲ್ತಿಯಲ್ಲಿ ಇರತಕ್ಕಂತ ಎಲ್ಲಾ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗಳನ್ನ ಮುಗಿಸ್ಬೇಕು ಅಂತ ನಾವು ಸೂಚನೆಯನ್ನ ಇವತ್ತು ಕೊಟ್ಟಿದ್ದೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.